ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಈ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಈಗ ಸೊಂಟೆ ಬೆಳೆಗಾರರಲ್ಲಿ ಕಾಡುತ್ತಿರುವ ರೋಗ ಯಾವುದಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಎಲೆ ಚುಕ್ಕಿ ರೋಗ ಸ್ನೇಹಿತರೆ ಮತ್ತು ಬೂದುಕೊಳೆ. ಇವು ಯಾವ ಕಾರಣಕ್ಕೆ ಬರ್ತಾವೆ ಸ್ನೇಹಿತರೆ, ಇವು ಬರುವ ಲಕ್ಷಣಗಳ ಏನು, ಇವು ಬಂದಾಗ ಯಾವ ರೀತಿ ನಾವು ಔಷಧಿಗಳನ್ನ ಸ್ಪ್ರೇ ಮಾಡಬೇಕು ಎನ್ನುವುದರ ಬಗ್ಗೆ ನಮ್ಮ ಕೃಷಿ ಮಿತ್ರರಿಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸ್ನೇಹಿತರೆ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ವಿಡಿಯೋ ಕೊನೆಯಲ್ಲಿ ಈ ಎಲೆ ಚುಕ್ಕಿ ರೋಗ ಲಕ್ಷಣಗಳು ಕಂಡು ಬಂದರೆ ಯಾವ ಔಷಧಿಗಳ ಕಾಂಬಿನೇಷನ್ ಮುಖಾಂತರ ಸಿಂಪಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದ ಕೊನೆ ಭಾಗದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ವಿಡಿಯೋನ ಪೂರ್ಣ ನೋಡಿ ಸ್ನೇಹಿತರೆ. ಶುಂಠಿ ಬೆಳೆಗಳಲ್ಲಿ ಈ ಹವಾಮಾನಕ್ಕೆ ಹೆಚ್ಚಾನೆಚ್ಚು ನಮ್ಮ ಬೆಳೆಗಳಿಗೆ ಯಾವ ರೋಗ ಈಗ ಹೆಚ್ಚಿಗೆ ಉಲ್ಬಣ ಆಗೈತಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಈ ಎಲೆ ಚುಕ್ಕಿ ರೋಗ ಮತ್ತು ಫೈರಿಕ್ಯುಲೇರಿಯಾ ರೋಗ ಸ್ನೇಹಿತರೆ, ಮತ್ತು ಈ ಹಳದಿ ರೋಗ ಸ್ನೇಹಿತರೆ, ಮತ್ತು ಈ ಹವಾಮಾನಕ್ಕೆ ಗಡ್ಡೆ ಕೊಳೆ ರೋಗ ಹೆಚ್ಚಿಗೆ ಕಾಣಿಸ್ಕೊಳ್ಳೋಂಥ ಸ್ನೇಹಿತರೆ. ಮೊದಲೇ ಹೇಳಬೇಕಾದ್ರೆ ಸ್ನೇಹಿತರೆ, ಈ ಎಲೆ ಚುಕ್ಕಿ ರೋಗ ಯಾಕೆ ಕಂಡು ಬರ್ತದಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಈ ಹವಾಮಾನ ವೈಪರೀತ್ಯ, ಈ ತಂಪಾದ ಈ ಹವಾಮಾನಕ್ಕೆ ಹೆಚ್ಚಿಗೆ ಕಂಡು ಬರ್ತದೆ ಸ್ನೇಹಿತರೆ. ಈ ನಮ್ಮ ಶುಂಠಿ ಬೆಳೆಗಳಿಗೆ ಈ ಎಲೆ ಚುಕ್ಕಿ ಬರುವಾಗ ಯಾವ ರೀತಿ ನಮ್ಮ ಶುಂಠಿ ಬೆಳೆಗಳಲ್ಲಿ ಲಕ್ಷಣ ಕಂಡು ಬರ್ತಾವಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಎಲೆಗಳ ಮೇಲೆ ಕೆಂಪು ಆಗಲಿ ಕಪ್ಪು ಈ ಬಣ್ಣದ ಎಲೆ ಮೇಲೆ ಚುಕ್ಕಿಗಳು ಕುಂದಿರ್ತಾವೆ ಸ್ನೇಹಿತರೆ. ಅದೇ ಚುಕ್ಕಿಗಳು ಸ್ನೇಹಿತರೆ ದಿನ ಕಳೆದಂತೆ ಈ ಕಂದು ಬಣ್ಣಕ್ಕೆ ತಿರುಗಿ ಎಲೆ ಒಣಗ್ತಾ ಹೋಗ್ತಾವೆ ಸ್ನೇಹಿತರೆ. ಎಲೆ ಒಣಗ್ತಾ ಸ್ನೇಹಿತರೆ ಇಡೀ ಆ ಸಸ್ಯನ ಎಲೆಗಳ ತೆಳಗೆ ಉದುರಿ ಹೋಗ್ತಾವೆ ಸ್ನೇಹಿತರೆ. ಈ ರೀತಿ ಈ ಕಂಡು ಬಂದ್ರೆ, ಮೊದಲನೇ ಲಕ್ಷಣದಾಗ ಕಂಡು ಬಂದ್ರೆ ನೀವು ಬೇಗನೆ ಈ ಕೃಷಿ ಕೇಂದ್ರದ ಮಿತ್ರರನ್ನ ಭೇಟಿಯಾಗಿ ಸರಿಯಾದ ಮಾರ್ಗೋಪಾಯದಿಂದ ಔಷಧಿಗಳನ್ನ ಸಿಂಪಡಣೆ ಮಾಡಿದನ್ನು ಬೇಗನೆ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ಇದನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಸ್ನೇಹಿತರೆ, ಇದು ಶುಂಠಿ ಬೆಳೆಗಳಲ್ಲಿ ಭಾಳ ಹಾನಿ ಉಂಟು ಮಾಡ್ತದೆ ಸ್ನೇಹಿತರೆ. ಈ ರೋಗದ ಲಕ್ಷಣಗಳು ಕಂಡು ಬಂದಾಗ ನಾವು ಶುಂಠಿ ಬೆಳೆಗಳಿಗೆ ಈ ಎಲೆ ಚುಕ್ಕಿ ರೋಗದ ಲಕ್ಷಣಗಳು ಇದ್ದಾಗ ನಾವು ಯಾವ ರೀತಿಯ ಔಷಧಿಗಳನ್ನ ಹೊಡಿಬೇಕು ಅನ್ನೋದನ್ನು ಈ ವಿಡಿಯೋದ ಲಾಸ್ಟ್ ಎಂಡ್ನಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಅಲ್ಲಿ ಹೋಗಿ ನೋಡಿ ಸ್ನೇಹಿತರೆ, ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಶುಂಠಿ ಬೆಳೆಗಳಲ್ಲಿ ಯಾವ ಕಾರಣಕ್ಕೆ ಎಲೆ ಚುಕ್ಕಿ ರೋಗ ಕಂಡು ಬರೋಕ್ಕೆ ಶುರು ಮಾಡಿತ್ತಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಹೆಚ್ಚಿಗೆ ಭೂಮಿ ಒಳಗಿನ ತೇವಾಂಶ ಮತ್ತು ನಿರಂತರ ಮಳೆ. ಈ ಮಳೆ ಆಗೋದ್ರಿಂದ ಸ್ನೇಹಿತರೆ ಶುಂಠಿ ಎಲೆಗಳ ಮೇಲೆ ಹೆಚ್ಚಿಗೆ ನೀರು ನಿಲ್ಲುವ ಕಾರಣಕ್ಕೆ ಈ ಶುಂಠಿ ಬೆಳೆಗಳಲ್ಲಿ ಈ ಎಲೆ ಚುಕ್ಕಿ ರೋಗ ಭಾಳ ಬಾಧಿಸಾಕುವಂಥದ್ದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇನ್ನೊಂದು ಪ್ರಕೃತಿ ದತ್ತ ಹೇಳೋದಾದರೆ ಸ್ನೇಹಿತರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲಲ್ಲಿ ನಿರಂತರ ಮಳೆ ಆಗೋಂಥ ಸ್ನೇಹಿತರೆ. ಅದ್ರಾಗ ಬಿಸಿಲಿಲ್ಲ, ಬರೀ ಮೋಡಗಳ ಆಕಾರ ಇರೋದ್ರಿಂದ ಹವಾಮಾನ ಆಗ್ತಾ ಇದೆ ಅಂತಂದರೆ ಸ್ನೇಹಿತರೆ, ಶೀತಮಯ ಹವಾಮಾನಕ್ಕೆ ಇದು ಜಾಸ್ತಿ ಬರೋಂಥ ಸ್ನೇಹಿತರೆ. ಮತ್ತು ಏನಪ್ಪ ಅಂತಂದ್ರೆ ಇನ್ನೊಂದು ಕಾರಣ ಹೇಳೋದಾದ್ರೆ ಸ್ನೇಹಿತರೆ, ಅದು ನಮ್ಮದೇ ತಪ್ಪಲಿಂದ ಈ ಶುಂಠಿ ಬೆಳೆಗಳಿಗೆ ಎಲೆ ಚುಕ್ಕಿ ರೋಗ ಕಾಣಿಸ್ಕೊತೈತಿ. ಏನಪ್ಪ ನಮ್ಮ ತಪ್ಪು ಅಂತಂದ್ರೆ, ಸರಿಯಾದ ಕಾಲುವೆಗಳನ್ನ ಮಾಡೋಲ್ಲ ಸ್ನೇಹಿತರೆ. ಈ ಕಾಲುವೆಗಳಲ್ಲಿ ಹೆಚ್ಚಿಗೆ ನೀರು ನಿಲ್ಲೋದ್ರಿಂದ ಇದು ಎಲೆ ಚುಕ್ಕಿ ರೋಗ ಜಾಸ್ತಿ ಕಾಣಿಸ್ಕೊಳ್ತದೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನಾವು ಇನ್ನೊಂದು ತಪ್ಪು ಮಾಡೋದು ಏನಪ್ಪ ಅಂತಂದರೆ, ಹೆಚ್ಚಿಗೆ ರಸಗೊಬ್ಬರ ಬಳಕೆಯಿಂದಾಗಲೂ ಇದು ಜಾಸ್ತಿ ಈ ಎಲೆ ಚುಕ್ಕಿ ರೋಗ ಕಾಣಿಸ್ಕೊಳ್ತೈತಿ. ಯಾವಪ್ಪ ಅನ್ನೋದಾದ್ರೆ ಅವು ಗೊಬ್ಬರಗಳು ಅನ್ನೋದಾದ್ರೆ ಸ್ನೇಹಿತರೆ, ಹೆಚ್ಚಿನ ನೈಟ್ರೋಜನ್
ರಸಗೊಬ್ಬರ ಬಳಕೆಯಿಂದಾಗಿ ಇವು ಎಲೆ ಚುಕ್ಕಿ ರೋಗ ಕಾಣಿಸ್ಕೊಳ್ತಾವೆ ಸ್ನೇಹಿತರೆ. ಮತ್ತು ಈ ರೀತಿ ನಮ್ಮ ಶುಂಠಿ ಬೆಳೆಗಳಲ್ಲಿ ಕಾಣಿಸ್ಕೊಂಡಾಗ ಸ್ನೇಹಿತರೆ ಸಸ್ಯದ ಆರೋಗ್ಯ ಕೊರತೆ ಉಂಟಾಗ್ತದೆ ಸ್ನೇಹಿತರೆ. ಕಳೆ ಹೆಚ್ಚಾದರೆ ಗಿಡಗಳ ಮಧ್ಯೆ ತೇವಾಂಶ ಹೆಚ್ಚಿಗೆ ಇದ್ದಾಗೂ ನಮ್ಮ ಶುಂಠಿ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಎಲೆ ಚುಕ್ಕಿ ರೋಗ ಹೆಚ್ಚಿಗೆ ಬಾಧಿಸ್ತದೆ ಸ್ನೇಹಿತರೆ. ಮತ್ತು ಇನ್ನೊಂದು ಸ್ನೇಹಿತರೆ, ನಾವು ಬೀಜ ಬಿತ್ತನೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ನಾವು ಬಿತ್ತನೆ ಮಾಡಿದರೆ ಸ್ನೇಹಿತರೆ ಇದು ಹೆಚ್ಚಿಗೆ ಕಾಣಿಸೋದಿಲ್ಲ ಸ್ನೇಹಿತರೆ. ನಾವು ಈ ಕಡಿಮೆ ಅಂತರದಲ್ಲಿ ಬೀಜ ಬಿತ್ತನೆ ಮಾಡೋದ್ರಲ್ಲಿಂದ ಇದು ಹೆಚ್ಚು ಎಲೆ ಚುಕ್ಕಿ ರೋಗ ಕಾಣಿಸ್ಕೊಳ್ತದೆ ಸ್ನೇಹಿತರೆ. ಇದಕ್ಕೆ ಗಾಳಿ ಹರಿವು ಕಡಿಮೆ ಆದಾಗ ನಮ್ಮ ಸಸ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಅಂಶ ಇದ್ದರೆ ಇದು ಎಲೆ ಚುಕ್ಕಿ ರೋಗ ಕಾಣಿಸ್ಕೊಳ್ಳಲ್ಲ ಸ್ನೇಹಿತರೆ. ಈ ರೀತಿ ಕಾಣಿಸಿಕೊಂಡಾಗ ಸ್ನೇಹಿತರೆ ಇದಕ್ಕೆ ಪರಿಹಾರವೇನು ಅನ್ನೋದಾದ್ರೆ ಸ್ನೇಹಿತರೆ ಇದೇ ಸ್ನೇಹಿತರೆ ಪರಿಹಾರ. ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಈ ರೀತಿ ನಮ್ಮ ಹೊಲದಲ್ಲಿ ಕಂಡು ಬಂದಾಗ ನಾನು ಇದೊಂದು ಫಂಗಿಸೈಡ್ ಔಷಧಿ ಸಿಂಪರಣೆ ಮಾಡಿದೆ ಸ್ನೇಹಿತರೆ. ಅದು ಯಾವ ಔಷಧಿಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಸಿಜೆಂಟಾ ಕಂಪ್ನಿಯ ಟೆಲ್ಟಾ 25cc EC ಒಂದು ಈ ಔಷಧಿನ ಸಿಂಪರಣೆ ಮಾಡಿದೆ ಸ್ನೇಹಿತರೆ. ಇದು ಈ ಔಷಧಿ ಯಾವುದಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಇದೊಂದು ಸಿಸ್ಟಿಮೇಕ್ ಫಂಗಿಸೈಡ್ ಆಗಿದ್ದು ಸ್ನೇಹಿತರೆ ವಿಶೇಷವಾಗಿ ಎಲೆ ಚುಕ್ಕಿ ರೋಗಕ್ಕೆ ಮತ್ತು ಬೂದು ಕೊಳೆಗೆ ಇದು ಉತ್ತಮ ಪರಿಣಾಮಕಾರಿ ಔಷಧಿಯಾಗಿದೆ ಸ್ನೇಹಿತರೆ. ಇದನ್ನು ಬಳಸುವ ವಿಧಾನ ಏನಪ್ಪ ಅನ್ನೋದಾದ್ರೆ ಸ್ನೇಹಿತರೆ ನಮ್ಮ ಭೂಮಿಯ ಹವಾಮಾನ ತಕ್ಕ ಹಾಗೆ ನಾನು ಬಳಸಿದ್ದೇನೆ ಸ್ನೇಹಿತರೆ. ಇದು ನಿಮ್ಮ ಹೊಲದಲ್ಲಿ ಈ ರೀತಿ ಎಲೆ ಚುಕ್ಕಿ ರೋಗ ಕಂಡು ಬಂದಾಗ ಸ್ನೇಹಿತರೆ ನಿಮ್ಮ ಹವಾಮಾನ ಅನುಗುಣವಾಗಿ ನೀವು ಸಿಂಪರಣೆ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಕೃಷಿ ಕೇಂದ್ರಕ್ಕೆ ಭೇಟಿಯಾಗಿ ಅವರ ತಜ್ಞರ ಸಹಾಯದಿಂದ ಅವರು ಯಾವ ರೀತಿ ಎಷ್ಟು ಲೀಟ್ರ್ ನೀರಿಗೆ ಎಷ್ಟು ಪ್ರತಿಶತ ಎಕರೆಗೆ ನಿಮ್ಮ ಸಿಂಪರಣೆ ಮಾಡಬೇಕಂತ ಆ ರೀತಿ ಸಿಂಪರಣೆ ಮಾಡಿ ಸ್ನೇಹಿತರೆ. ಮತ್ತು ಇನ್ನೊಂದು ಸ್ನೇಹಿತರೆ ಇದು ಕಾಂಬಿನೇಷನ್ ಆಗಿ ಹೊಡಿಬೋದು ಸ್ನೇಹಿತರೆ. ಮೆಂಕೋಜೆಬ್ 75 WP ಈ ಔಷಧಿ ಜೊತೆ ಮಿಶ್ರಣ ಮಾಡಿನೂ ಸಿಂಪರಣೆ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ ಈ ರೀತಿ ನಮಗೆ ಎಲೆ ಚುಕ್ಕೆ ರೋಗ ಬಂದಾಗ ನಾ ಸಿಂಪರಣೆ ಮಾಡಿದ ನಂತರ ಸ್ನೇಹಿತರೆ ನನಗೆ ಈ ರೀತಿ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ. ಇದನ್ನು ಪ್ರತಿ 7 ದಿನಕ್ಕೊಂದ್ಸಲ ನಾ ಸಿಂಪರಣೆ ಮಾಡಿದೆ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ ಇದನ್ನು ಕೃಷಿ ಕೇಂದ್ರದವರು ಯಾವ ರೀತಿ ನಿಮ್ಗೆ ಸಿಂಪರಣೆ ಅಂತಾರೆ ಸ್ನೇಹಿತರೆ ಅದೇ ರೀತಿ ನೀವು ಸಿಂಪರಣೆ ಮಾಡಿ ಸ್ನೇಹಿತರೆ. ಇಲ್ಲಾತಂದ್ರೆ ಇದು ಹೆಚ್ಚಿಗೆ ನೀವು ಸಿಂಪರಣೆ ಮಾಡಿದರೆ ಬೆಳೆಗಳಿಗೆ ಸ್ವಲ್ಪ ಹಾನಿ ಉಂಟು ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ಸಹಾಯಕ ಕೇಂದ್ರಕ್ಕೆ ಭೇಟಿಯಾಗಿ ನೀವು ಸರಿಯಾದ ದರ್ಶನ ಪಡೆದು ಔಷಧಿ ಸಿಂಪರಣೆ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ.